ಹಾಯ್ ಹಲೋ ನಮಸ್ಕಾರ ಎಲ್ಲ PGCET ವಿದ್ಯಾರ್ಥಿಗಳೇ, ವೆರಿ ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋದಲ್ಲಿ ಹೊಸದಾಗಿ ಅಪ್ಡೇಟ್ಸ್ ಬಂದವೆ ಕೆ ಮುಖಾಂತರ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲದಾಗಿ ವಿದ್ಯಾರ್ಥಿಗಳೇ, ಇವಾಗ MTech ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಆಮೇಲೆ MBA MCದವರಿಗೆ ಅವ್ರು ಕೂಡ ಅಪ್ಡೇಟ್ ಮಾಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ರ್ಯಾಂಕ್ 1 ರ್ಯಾಂಕ್ 200 ವರೆಗೂ ಕೂಡ ನಿಮಗೆ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಇರುತ್ತೆ, ಆಯಿತಾ. ಆಮೇಲೆ 201 2000 ವರೆಗೆ ಗೇಟ್ ವಿದ್ಯಾರ್ಥಿಗಳಿಗೆ ಒಂದು ರ್ಯಾಂಕನ್ನು ಇರುತ್ತೆ. ಆಮೇಲೆ 2001 ಅಪ್ ಟು ದ ಎಂಡ್ ಅದು ನಿಮಗೆ PGCET ವಿದ್ಯಾರ್ಥಿಗಳಿಗೆ ಎಲ್ಲ ಓವರ್ ಆಲ್ ಕವರಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಆಗಿರುತ್ತೆ. ಸೊ ಮತ್ತು ರಿಸಲ್ಟು ಇವಾಗ ಅನೌನ್ಸ್ಡ್ ಆಗುತ್ತೆ ಆದಷ್ಟು ಬೇಗನೆ. ಸೊ ಅದಕ್ಕೆ ನೀವು ರೆಡಿಯಾಗಿರಿ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಿಸ್ ಮ್ಯಾಚ್ ಆಗಿತ್ತು ಒಂದು ರಿಸಲ್ಟಲ್ಲಿ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಡಾಟಾ ನಾಟ್ ಫೌಂಡ್ ಅಂತ ತೋರಿಸಿತ್ತು, ಮತ್ತು ಕೆಲವೊಂದು ಪ್ರಾಬ್ಲಮ್ ಆಗಿದ್ದು. ಸೊ ಆದಷ್ಟು ಬೇಗನೆ ಕೇಳಿದವ್ರಿಗೆ ಮೇಲ್ ಮಾಡಿ, ಯಾಕಂದರೆ ಆದಷ್ಟು ಬೇಗನೆ ರಿವೈಸ್ ರಿಸಲ್ಟ್, ಇವಾಗ ಆ್ಯಕ್ಚುಲಿ ಪ್ರೊವಿಷನಲ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ, ಹೌದಾ. ಇವಾಗ ಆ್ಯಕ್ಚುಲ್ ಆಗಿ ಫೈನಲ್ ರಿಸಲ್ಟ್ ನಿಮಗೆ ಕೊಡ್ತಾರೆ. ಸೊ ಈ ವಿಷಯ ಕೆ ಮುಖಾಂತರ ಬಂದಿರೋದು. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನಂದರೆ, ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಹೇಳಿ ಅಂತ. ನೋಡಿ ವಿದ್ಯಾರ್ಥಿಗಳೇ, ಎಕ್ಸಾಕ್ಟ್ ಡೇಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಕೊಟ್ಟಿಲ್ಲ, ಆದಷ್ಟು ಬೇಗನೆ ಕೊಡ್ತಾರೆ. ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ಕೇಳ್ತಾ ಇದ್ದು, ಸರ್ ಆಪ್ಷನ್ ಎಂಟ್ರಿ ಮುಂಚಿತವಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೋ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಆಪ್ಷನ್ ಎಂಟ್ರಿ ನಡೆಯುತ್ತಂತ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗೆ ಬಿಗಿನ್ ಮಾಡ್ತಾರೆ, ಯಾಕೆಂದರೆ ನಿಮಗೊಂದು ವೆರಿಫಿಕೇಷನ್ ಸ್ಲಿಪ್ ಕೊಡಬೇಕಲ್ಲ, ಆ ಸ್ಲಿಪ್ಪಲ್ಲಿ ನಿಮಗೆ ಸೀಕ್ರೆಟ್ಲಿ ಮೆನ್ಷನ್ ಆಗಿರುತ್ತೆ, ಅದಕ್ಕೋಸ್ಕರ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಸರ್ ಅಟೆಸ್ಟೆಡ್ ಕಾಪಿಯನ್ನು ಯಾವಾಗ ತೊಗೋಬೇಕಂತ ಕೇಳ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳು, ಇವಾಗ ನೀವು ಫ್ರೀ ಇದ್ರಂದ್ರೆ ಒಂದು ಅಟೆಸ್ಟ್ ಕಾಪಿ ಇಟ್ಕೊಳ್ಳಿ, ಯಾಕಂದರೆ ಕೆಲವೊಂದು ಕಾಲೇಜಸ್ ಏನು ಮಾಡ್ತಾರೆ, ಅಟೆಸ್ಟೆಡ್ ಕಾಪಿ ಕೇಳ್ತಾರೆ. ಇನ್ನು ಕೆಲವೊಂದು ಕಾಲೇಜಸ್ ಕೇಳಿದ್ರೆ ಡೈರೆಕ್ಟ್ ಒರಿಜಿನಲ್ ಕಾಪಿ ಇಟ್ಕೋತಾರೆ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಏನಂದರೆ, ಸರ್ ನಂದು ಎಕ್ಸಾಂಪಲ್ಗೆ 9000 ರ್ಯಾಂಕ್ ಇದೆ, ಸೊ ನಾವು ಯಾವ್ಯಾವ ಕಾಲೇಜನ್ನು ಅಪ್ಲೈ ಮಾಡ್ಬೋದು ಅಂತ. ಯಾವ್ಯಾವ ಕಾಲೇಜನ್ನು ನಾನು ಎಂಟ್ರಿ ಮಾಡ್ಬೋದು ಆಪ್ಷನ್ ಎಂಟ್ರಿ ಅಂತ ಕೇಳಿದ್ರೆ ತಪ್ಪಾಗತ್ತೆ, ಯಾಕಂದರೆ ಎಲ್ಲ ಕಾಲೇಜ್ ಕೂಡ ನೀವು ಆರಾಮ್ಸೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಹಾಗಾಗಿ ಡಿಸಿಷನ್ ಕೇದವರು ನಿಮ್ಮ ಕಡೆನೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಿಮ್ಮ ಕಡೆ ಅದು ಒಂದು ಆಪ್ಷನ್ ಇದೆ. ಸೊ ಅದಕ್ಕೆ ನಿಮ್ಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ಬೆಸ್ಟ್ ಕಾಲೇಜಸ್ ಯಾವಿರೋದು ಕರೆಕ್ಟಾಗಿ ನೀವು ಆರ್ಡರಲ್ಲಿ ಇಟ್ಕೊಂಡು ಆಪ್ಷನ್ ಎಂಟ್ರಿಗೆ ರೆಡಿ ಮಾಡ್ಕೊಳ್ಳಿ. ಮತ್ತು ಒಬ್ಬ ವಿದ್ಯಾರ್ಥಿ ಕಮೆಂಟ್ ಮಾಡಿದ್ರು, ಸರ್ ನಾವಿವಾಗ ಏನು ಮಾಡಬೇಕು ನೆಕ್ಸ್ಟ್ ಪ್ರೋಸೆಸ್ ಫಾರ್ MBA MCA MTech 3 ವಿದ್ಯಾರ್ಥಿಗಳಿಗೆ. ನೋಡಿ ವಿದ್ಯಾರ್ಥಿಗಳು, ಇವಾಗ ಫ್ರೀ ಇದಿರಲ್ವಾ, ಸೊ ಕರೆಕ್ಟಾಗಿ ರಿಸರ್ಚ್ ಮಾಡ್ಕೊಳ್ಳಿ, ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಿಕೊಂಡು ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ನಿಮಗೆ ಬೇಕಾದರೆ ಹೋದ ವರ್ಷದ ಎಲ್ಲ ಕಾಲೇಜ್ ಲಿಸ್ಟ್ ನಿಮಗೆ ಸೆಂಡ್ ಮಾಡ್ತೇನೆ ವಿತ್ ದ ಕಾಲೇಜ್ ಕೋಡ್. ಮತ್ತು ಭಾಳ ಜನ ವಿದ್ಯಾರ್ಥಿಗಳು ಏನು ಡೌಟ್ ಕೇಳ್ತಾರೆ ಅಂದರೆ, ಸರ್ ನನಗೆ ಒಂದು ಬೆಸ್ಟ್ ಕಾಲೇಜಸ್ ನೀವೇ ನನಗೆ ಹೇಳ್ಕೊಡಿ ಅಂತ. ನೋಡಿ ವಿದ್ಯಾರ್ಥಿಗಳು, ಎಲ್ಲ ಕಾಲೇಜ್ ಕೂಡ ಬೆಸ್ಟ್ ಆಗುತ್ತೆ, ಬಟ್ ಥಿಂಗ್ ಇಸ್ ದ ಪ್ಲೇಸ್ಮೆಂಟ್ ಬಗ್ಗೆ ಅಷ್ಟೇ ಒಂದು ಕನ್ಫ್ಯೂಷನ್ ಆಗುತ್ತೆ. ಅಷ್ಟೇ ನಿಮ್ಗೆ ಯಾವುದು ಫೆಸಿಲಿಟಿ ಚೆನ್ನಾಗಿದೆ ನೀವೇ ಖುದ್ದಾಗಿ ರಿಸರ್ಚ್ ಮಾಡಿಕೊಂಡು ಒಂದು ಫೈನಲ್ ಆಗಿರುವಂಥ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಇಟ್ ವಿಲ್ ಹೆಲ್ಪ್ ಯು ಫಾರ್ ದ ಆಪ್ಷನ್ ಎಂಟ್ರಿ. ಮತ್ತು ಪ್ರತಿದಿನ ಕೂಡ ಸಾಕಷ್ಟು ನನಗೆ ಕಾಲ್ಸ್ ಬರ್ತಾ ಇರುತ್ತೆ ವಿದ್ಯಾರ್ಥಿಗಳ ಮುಖಾಂತರ. ಆದಷ್ಟು ಕಾಲ್ಸನ್ನು ಅವಾಯ್ಡ್ ಮಾಡಿ, ಏನೇ ಇದ್ರೂ ಕೂಡ ಮೆಸೇಜ್ ಮಾಡಿ ನಿಮ್ಗೆ 100% ರಿಪ್ಲೈ ಮಾಡ್ತೇನೆ. ಮೇನ್ಲಿ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಮೆಸೇಜ್ ಕಳಿಸಿ, ಇನ್ಸ್ಟಾಗ್ರಾಮ್ ಲಿಂಕ್ ಬೇಕಾದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ. So very soon KEದವರು ಹೊಸದಾಗಿ ಅಪ್ಡೇಟ್ ಕೊಡ್ತಾರೆ, ಬಿ ರೆಡಿ. So if you are new to the channel, don't forget to subscribe and also like the video and share to your best friends and college groups. Thank you.